ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, BA 4th ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಅಧ್ಯಾಯ 5 ಅದರಲ್ಲಿ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ಕೋಬೇಕಾಗ್ತದೆ. ನಾವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು ಮೊದಲದಾಗಿ ನಾವು ಸ್ಥಾಪನೆ ಅಂತ ಹೇಳ್ತೀವಿ, ಎಸ್ಟಾಬ್ಲಿಷ್ಮೆಂಟ್. ADB ಅಂತಕ್ಕಂಥದ್ದು ಕೂಡ ಒಂದು ಪ್ರಾದೇಶಿಕ ಹಣಕಾಸಿನ ಸಂಸ್ಥೆಯಾಗಿದೆ. ಸಂಯುಕ್ತ ರಾಷ್ಟ್ರ ಸಂಘ, ಏಷ್ಯಾ ಮತ್ತು ಅತಿ ಪೂರ್ವ ರಾಷ್ಟ್ರಗಳ ಆರ್ಥಿಕ ಆಯೋಗ ಅಥವಾ ಇನ್ಕ್ಯಾಫ್ ಎಂಬ ನೇತೃತ್ವದಲ್ಲಿ ಇದನ್ನು 1966ರಲ್ಲಿ ಡಿಸೆಂಬರ್ನಲ್ಲಿ ಸ್ಥಾಪನೆ ಆಗ್ತಾ ಇದೆ. ಏಷ್ಯಾ ಖಂಡದ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುವುದು ಇದು ಬ್ಯಾಂಕಿನ ಮೂಲ ಉದ್ದೇಶವಾಗಿರುತ್ತದೆ ಅಂತ ಹೇಳ್ತೀವಿ. ಇದರ ಪ್ರಧಾನ ಕಚೇರಿ ಫಿಲಿಪೈನ್ಸ್ ದೇಶದ ಮಾನಿಲಾದಲ್ಲಿದೆ ಅಂತ ಹೇಳ್ತೀವಿ. ಮನೇಲಾ ಎಂಬ ಪ್ರದೇಶದಲ್ಲಿ ADB ಕಚೇರಿ ಅಂತಕ್ಕಂಥದ್ದು ಇದೆ. ಇದು ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಅಬ್ಜೆಕ್ಟಿವ್ಸ್ ಆಫ್ ದಿ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಏಷ್ಯಾ ಅಭಿವೃದ್ಧಿಯ ಬ್ಯಾಂಕಿನ ಉದ್ದೇಶಗಳು ಅಂತ ಹೇಳ್ತೀವಿ. ನಾವು ADBಯ ಸ್ಥಾಪನೆ ಹಿಂದಿರುವ ಪ್ರಮುಖ ಉದ್ದೇಶಗಳು ಏನು? ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಸಾಮಾನ್ಯವಾಗಿ ಈ ಸ್ಥಾಪನೆ ಮಾಡಿ ನಾವು ಇದರಿಂದ ಹಿಂದೆ ಇರತಕ್ಕಂಥ ಉದ್ದೇಶಗಳು ಯಾವ ರೀತಿ ಇದ್ದಾವು ಅಂತಕ್ಕಂಥದ್ದು ನಾವು ಇದನ್ನು ನೋಡಬೇಕಾಗ್ತದೆ. ನಾವು ಮೊದಲನೇದಾಗಿ ಖಾಸಗಿ ಮತ್ತು ಸಾರ್ವಜನಿಕ ಬಂಡವಾಳವನ್ನು ನಾವು ಸಂಗ್ರಹಿಸಿ ಸದಸ್ಯ ರಾಷ್ಟ್ರಗಳಲ್ಲಿನ ಉತ್ಪಾದಕತೆ ಕಾರ್ಯ ಯಾವ ರೀತಿ ತೊಡಗಿಸಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಇನ್ನು ಎರಡನೇ ನಾವು ನೋಡಬೇಕಾದಾಗ ಮೂಲ ಬಂಡವಾಳದಿಂದ ಸದಸ್ಯ ರಾಷ್ಟ್ರಗಳಿಗೆ ನಾವು ಅಭಿವೃದ್ಧಿ ಯೋಜನೆಗಳಿಗೆ ನಾವು ಸೌಲಭ್ಯವನ್ನು ಒದಗಿಸಬೇಕಾಗುತ್ತೆ. ಯಾವ ರೀತಿ ನಮಗೆ ಮೂಲ ಬಂಡವಾಳದಿಂದ ಸದಸ್ಯ ರಾಷ್ಟ್ರಗಳಿಗೆ ನಾವು ಅಭಿವೃದ್ಧಿ ಯೋಜನೆಗಳ ಮುಖಾಂತರವಾಗಿ ನಾವು ಇದನ್ನು ಸಾಕಷ್ಟು ಸೌಲಭ್ಯಗಳನ್ನು ನಾವು ಒದಗಿಸಬೇಕಾಗ್ತದೆ ಅಂತಕ್ಕಂಥದ್ದು ಎರಡನೇ ಉದ್ದೇಶ ಆಗಿರುತ್ತದೆ. ಇನ್ನು ಮೂರನೇದು ನಾವು ಕಾಣಬೇಕಾದಾಗ ಸದಸ್ಯ ರಾಷ್ಟ್ರಗಳಲ್ಲಿ ಸಂಪನ್ಮೂಲಗಳನ್ನು ನಾವು ಕ್ರೋಢೀಕರಿಸತಕ್ಕಂಥದ್ದು. ಇನ್ನು ನಾಲ್ಕನೇದು ಅಂತಾರಾಷ್ಟ್ರೀಯ ವಿಸ್ತರಣೆಗೆ ಪ್ರೇರಕವಾಗುವ ರೀತಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ವಿಸ್ತರಣೆಗೆ ನಾವು ಪ್ರೇರಕವಾಗುವ ರೀತಿಯಲ್ಲಿ ಅಭಿವೃದ್ಧಿಯಾಗದಂತೆ ನಾವು ಸಮನ್ವಯಗೊಳಿಸಬೇಕು ಅಂತಕ್ಕಂಥದ್ದು. ಇನ್ನು 5ನೇ ಪಾಯಿಂಟು ತಾಂತ್ರಿಕ ಸಲಹೆ ಸೂಚನೆಗಳನ್ನು ನಾವು ನೀಡಬೇಕು. ನಾವು ಮಹತ್ವದಾಗಿರ್ತಕ್ಕಂಥ ಅಂಶ ಅಂದರೆ ತಾಂತ್ರಿಕ ಸಲಹೆ ಸೂಚನೆಗಳನ್ನು ನಾವು ಇವತ್ತು ನೀಡಬೇಕು ಅಂತಕ್ಕಂಥ. ಇನ್ನು 6ನೇದು ಗಮನಿಸಬೇಕಾದರೆ ಬಹಳ ಮಹತ್ವದಾಗಿರ್ತಕ್ಕಂಥದ್ದು ಉದ್ದೇಶ ವಿಶ್ವಸಂಸ್ಥೆಯ ಅಧೀನ ಸಂಸ್ಥೆಗಳೊಂದಿಗೆ ಸಹಕರಿಸುವುದಲ್ಲದೆ ಇತರ ಸದಸ್ಯರೇತರ ರಾಷ್ಟ್ರಗಳನ್ನು ಇಲ್ಲಿ ತಮ್ಮ ಬಂಡವಾಳವನ್ನು ಹೂಡುವಂತೆ ನಾವು ಮನವೊಲಿಸುವುದು ಅಂತಕ್ಕಂಥದ್ದು. ಇದು ಸಹ ಈ ADB ಬ್ಯಾಂಕಿನ ಉದ್ದೇಶದಲ್ಲಿ ಒಂದಾಗಿರುತ್ತದೆ ಅಂತ ಹೇಳ್ತೀವಿ. ಇವು ADBಯ ಉದ್ದೇಶಗಳು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಉದ್ದೇಶಗಳು ಅಂತ ಹೇಳ್ತೀವಿ. ಏಷ್ಯಾ ಅಭಿವೃದ್ಧಿ ಬ್ಯಾಂಕಿನ ಉದ್ದೇಶಗಳು ಅಂತ ಹೇಳ್ತೀವಿ. ಇನ್ನು ಮೆಂಬರ್ಶಿಪ್, ಸದಸ್ಯತ್ವ ಯಾವ ರೀತಿ ಇರ್ತದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು. ಇದು ADBಯ ಸದಸ್ಯತ್ವವು ಕೂಡ ಈ ಕೆಳಗಿನ ರಾಷ್ಟ್ರಗಳಿಗೆ ಯಾವ ರೀತಿ ಲಭ್ಯವಿರುತ್ತದೆ. ಇಲ್ಲಿ ಸರ್ವೇ ಸಾಮಾನ್ಯವಾಗಿ ADB ಅಂತಕ್ಕಂಥದ್ದು ಕೂಡ ನಮಗೆ ಬಹಳ ಮಹತ್ವದಾಗಿರ್ತಕ್ಕಂಥದ್ದು. ಇಲ್ಲಿ ಯಾವ ರೀತಿ ನಮಗೆ ಸದಸ್ಯತ್ವ ಅಂತಕ್ಕಂಥದ್ದು ಇದೆ, ಮೆಂಬರ್ಶಿಪ್ ಅಂತಕ್ಕಂಥದ್ದು. ಒಂದು ಏಷ್ಯಾ ಹಾಗೂ ದೂರ ಪ್ರಾಚ್ಯ ದೇಶಗಳ ಆರ್ಥಿಕ ಸಮಿತಿಯ ಸದಸ್ಯ ರಾಷ್ಟ್ರಗಳು ಇನ್ಕ್ಯಾಫ್ ಅಂತ ಹೇಳ್ತೀವಿ, ECAFE ಅಂತ ಹೇಳ್ತೀವಿ ನಾವು. ಇನ್ನೊಂದು ಎರಡನೇದು ಏಸಿಯಾ ಹಾಗೂ ದೂರ ಪ್ರಾಚ್ಯ ದೇಶಗಳ ಆರ್ಥಿಕ ಸಮಿತಿಯ ಸದಸ್ಯ ರಾಷ್ಟ್ರಗಳು ಅಂತ ಹೇಳ್ತೀವಿ. ಇನ್ನೊಂದು ಏಸಿಯಾ ಮತ್ತು ದೂರ ಪ್ರಾಚ್ಯ ವಲಯದ ವಿಶ್ವಸಂಸ್ಥೆಯ ಸಂಘಟನೆಗಳ ಸದಸ್ಯರಾಗುವ ರಾಷ್ಟ್ರಗಳು ಅಂತ ಹೇಳ್ತೀವಿ. ಇನ್ನೊಂದು 4ನೇದು ಏಸಿಯಾ ಮತ್ತು ದೂರ ಪ್ರಾಚ್ಯ ವಲಯದ ವಿಶ್ವಸಂಸ್ಥೆಯ ಸಂಘಟನೆಯ ಸದಸ್ಯರಾಗುವ ವಲಯದ ಹೊರಗಿನ ಮುಂದುವರೆದ ರಾಷ್ಟ್ರಗಳು ಇಕ್ಯಾಫ್ ಅಂತ ಹೇಳ್ತೀವಿ. ಇದು ಮೆಂಬರ್ಶಿಪ್ ಅಂತ ಹೇಳ್ತೀವಿ ನಾವು. ಈಗ ಈ ಮೆಂಬರ್ಶಿಪ್ಪಲ್ಲಿ ADBಯಲ್ಲಿ ಒಟ್ಟು 56 ಸದಸ್ಯ ದೇಶಗಳಿವೆ ಅಂತ ಹೇಳ್ತೀವಿ.
ADBಯಲ್ಲಿ ಸದಸ್ಯತ್ವ ಹೊಂದಿರತಕ್ಕಂಥ 56 ರಾಷ್ಟ್ರಗಳಿವೆ ಅಂತೀವಿ. ಈ ಗವರ್ನರ್ ಮಂಡಳಿ ಸದಸ್ಯರು ಸೇರಿ 3/2 ಪ್ರಮಾಣದ ಮತಗಳನ್ನು ತನ್ನ ಪರವಾಗಿ ಪಡೆದ ಯಾವುದೇ ದೇಶ ಏಷ್ಯಾ ಅಭಿವೃದ್ಧಿ ಬ್ಯಾಂಕಿನ ಸದಸ್ಯರಾಗಬಹುದು ಅಂತ ಹೇಳ್ತೀವಿ. ಇದು ಮೆಂಬರ್ಶಿಪ್ ಅಂತ ಹೇಳ್ತೀವಿ. ಇನ್ನೊಂದು ಆರ್ಗನೈಜೇಷನ್ ಅಂತ ಹೇಳ್ತೀವಿ, ಸಂಘಟನೆ, ಏಷ್ಯನ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ಈ ಬ್ಯಾಂಕಿನ ಆಡಳಿತವು ವಿಶ್ವ ಬ್ಯಾಂಕಿನ ಆಡಳಿತದಂತೆ ಅದು ಗವರ್ನರರ ಮಂಡಳಿ, ನಿರ್ದೇಶಕರ ಮಂಡಳಿ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗದವರಿಂದ ಕೂಡಿರುತ್ತದೆ ಅಂತ ಹೇಳ್ತೀವಿ ಸಂಘಟನೆ ಅಂತಕ್ಕಂಥದ್ದು. ಇದರ ಗವರ್ನರ್ ಅವರು ಮಂಡಳಿಯ ಉನ್ನತ ಅಧಿಕಾರವುಳ್ಳವರಾಗಿರ್ತಾರೆ, ಉನ್ನತ ಅಧಿಕಾರವುಳ್ಳ ಅಂಗವಾಗಿರುತ್ತದೆ ಅಂತ ಹೇಳ್ತೀವಿ. ಇದರಲ್ಲಿ ಗವರ್ನರ್ ಅಂತಕ್ಕಂಥದ್ದು ಬಹಳ ಅತ್ಯುನ್ನತ ಪದವಿಯಾಗಿರುತ್ತದೆ ಅಂತ ಹೇಳ್ತೀವಿ. ಇದು ಆರ್ಗನೈಜೇಷನ್, ಸಂಘಟನೆ ಅಂತ ಹೇಳ್ತೀವಿ. ಇನ್ನೊಂದು ರಿಸೋರ್ಸ್ ಆಫ್ ದಿ ಬ್ಯಾಂಕ್, ಸಂಪನ್ಮೂಲಗಳು ಯಾವ ರೀತಿ ಇದಾವೆ ಇದಕ್ಕೆ. ಇಲ್ಲಿ ಬ್ಯಾಂಕ್ ಪ್ರಾರಂಭದಲ್ಲಿ $2.9 ಮಿಲಿಯನ್ ಅಧಿಕೃತ ಬಂಡವಾಳದೊಂದಿಗೆ 2.9 ಅಧಿಕೃತ ಬಂಡವಾಳದೊಂದಿಗೆ ಇದು ಕಾರ್ಯಾರಂಭ ಮಾಡುತ್ತದೆ ADB ಅಂತಕ್ಕಂಥದ್ದು. ಇದು 1992ರ ವೇಳೆಗೆ ಅದರ ಬಂಡವಾಳ $25 ಮಿಲಿಯನ್ ಏರಿದೆ ಅಂತಕ್ಕಂಥದ್ದು. ಇದರಲ್ಲಿ 50% ಜಪಾನಿಂದ ಕೂಡಲ್ಪಟ್ಟಿದೆ ಅಂತಕ್ಕಂಥದ್ದು. ಎಷ್ಟು? 50% ಜಪಾನಿಂದ ಕೊಡಲ್ಪಟ್ಟಿದ್ದರೆ ಉಳಿದ ಬಂಡವಾಳ ಅಂತಕ್ಕಂಥದ್ದು ಸದಸ್ಯ ರಾಷ್ಟ್ರಗಳಿಂದ ಬಂದಿದೆ ಅಂತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ ಬಂಡವಾಳ ಪ್ರಮಾಣ ಅಂತಕ್ಕಂಥದ್ದು ಆಯಾ ಸದಸ್ಯ ರಾಷ್ಟ್ರಗಳಿಂದ ಸಂಗ್ರಹವಾಗುತ್ತದೆ ಅಂತಕ್ಕಂಥದ್ದು. ಸಾಲ ಪತ್ರಗಳನ್ನು ಹಂಚುವುದು ಮತ್ತು ಜಾಗತಿಕ ಬಂಡವಾಳ ಮಾರುಕಟ್ಟೆಯಲ್ಲಿ ಸಾಲವನ್ನು ಎತ್ತುವುದು, ಅದು ವಿಶೇಷ ನಿಧಿಯ ಮೂಲಕ ಠೇವಣಿಗಳನ್ನು ಸಹ ಸ್ವೀಕರಿಸುತ್ತದೆ ಅಂತಕ್ಕಂಥದ್ದು. ಈ ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ನಾವು ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಇದನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಇದು. ಇನ್ನು 6ನೇದು ಏಷ್ಯಾ ಅಭಿವೃದ್ಧಿ ಬ್ಯಾಂಕಿನ ಕಾರ್ಯಗಳು ಅಂತ ಹೇಳ್ತೀವಿ. ಫಂಕ್ಷನ್ಸ್ ಆಫ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಿ ನಾವು. ಇದು ADBಯ ಕಾರ್ಯಗಳು ನಮಗೆ ಯಾವ ರೀತಿ ಇದ್ದಾವು? ADB ಸದಸ್ಯ ರಾಷ್ಟ್ರಗಳಿಗೆ ಅನೇಕ ರೀತಿಯ ಸಹಾಯ ಮತ್ತು ಸಹಕಾರಗಳನ್ನು ನೀಡುತ್ತವೆ. ಈ ಅನೇಕ ರೀತಿಯ ಸಹಾಯ ಮತ್ತು ಸಹಕಾರ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಪ್ರಮುಖ ಕಾರ್ಯಗಳು ಅಂತಕ್ಕೊಂದು ಯಾವ ರೀತಿ ಇದ್ದಾವು? ಒಂದು, ನಮಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಹಣಕಾಸಿನ ನೆರವು ಅಂತ ಹೇಳ್ತೀವಿ ನಾವು. ಈ ಹಣಕಾಸಿನ ನೆರವು ಯಾವ ರೀತಿ ನಮಗೆ ಇದೆ ಅಂತಕ್ಕಂಥದ್ದು ಒಟ್ಟು ನಾವು ಗಮನಿಸಿದಾಗ ವಿದ್ಯಾರ್ಥಿಗಳೇ, ಬ್ಯಾಂಕಿನ ಸದಸ್ಯ ರಾಷ್ಟ್ರಗಳು ಸಹಾಯಧನಗಳ ಮತ್ತು ಸಾಲಗಳ ರೂಪದಲ್ಲಿ ಹಣಕಾಸು ನೆರವನ್ನತಕ್ಕಂಥದ್ದು ನೀಡುತ್ತವೆ. ನೋಡಿ, ಬ್ಯಾಂಕು ಸದಸ್ಯ ರಾಷ್ಟ್ರಗಳು ಸಹಾಯಧನಗಳ ಮತ್ತು ಸಾಲಗಳ ರೂಪಗಳಲ್ಲಿ ಹಣಕಾಸಿನ ನೆರವು ಅಂತಕ್ಕಂಥದ್ದು ನೀಡ್ತಾವು. ಇವು 3 ರೀತಿಯಲ್ಲಿ ನಮಗೆ ಸಾಲವನ್ನು ಕೊಡುತ್ತವೆ ಅಂತ ಹೇಳ್ತೀವಿ. ಎಷ್ಟು ರೀತಿ? 3 ರೀತಿಯಲ್ಲಿ ನಮಗೆ ಸಾಲವನ್ನು ಕೊಡ್ತದವು. ಈ 3 ರೀತಿ ಸಾಲಗಳನ್ನು ಕೊಡಬೇಕಾದಾಗ, ಒಂದನೇದು ಪ್ರಾಜೆಕ್ಟ್ ಲೋನ್, ಸೆಕೆಂಡ್ ಒನ್ ಸೆಕ್ಟರ್ ಲೋನ್, ಥರ್ಡ್ ಒನ್ ಪ್ರೋಗ್ರಾಮ್ಸ್ ಲೋನ್ ಅಂತ ಹೇಳ್ತೀವಿ. ಇದು ಯೋಜನೆಯ ಸಾಲ, ವಲಯಗಳ ಸಾಲ, ಕಾರ್ಯಕ್ರಮ ಆಧಾರಿತ ಸಾಲ ಅಂತ ಹೇಳ್ತೀವಿ. ಫಂಕ್ಷನ್ಸ್ ಆಫ್ ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಇವು ಕಾರ್ಯಗಳು ಅಂತ ಹೇಳ್ತೀವಿ. ಇವು ಪ್ರಾಜೆಕ್ಟ್ ಲೋನ್ ಅಂತಕ್ಕಂಥದ್ದು ಯಾವ ರೀತಿ ಕೊಡುತ್ತೆ, ಒಂದನೇದನ್ನು ನಾವು ಗಮನಿಸಬೇಕಾಗುತ್ತೆ. ಇದು ಯೋಜನೆಗಳ ಸಾಲ, ಒಂದು ನಿರ್ದಿಷ್ಟ ಯೋಜನೆಗೆ ಬಂಧಿಸಲಾಗುತ್ತದೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಯೋಜನೆಗಳಿಗೆ ಮಾತ್ರ ಇದು ಸಾಲವನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಒಂದನೇದು. ನಂಬರ್ 2 ಸೆಕ್ಟರ್ಸ್ ಲೋನ್, ವಲಯಗಳ ಸಾಲ ಅಂತ ಹೇಳ್ತಿದ್ದೀವಿ. ಈ ವಲಯಗಳ ಸಾಲ ಅಂತಕ್ಕೊಂದು ಯಾವ ರೀತಿ ಇದ್ದಾವೆ? ಈ ವಲಯಗಳ ಸಾಲ ಒಂದು ವಲಯದ ವಿವಿಧ ಯೋಜನೆಗಳಿಗೆ ನಾವು ನೀಡಬೇಕಾಗುತ್ತೆ. ಇನ್ನು ಥರ್ಡ್ ಒನ್ ಕಾರ್ಯಕ್ರಮ ಆಧಾರಿತ ಸಾಲ, ಪ್ರೋಗ್ರಾಮ್ಸ್ ಲೋನ್ ಅಂತ ಹೇಳ್ತೀವಿ ನಾವು. ಈ ಪ್ರೋಗ್ರಾಮ್ಸ್ ಲೋನ್ ಅಂತಕ್ಕಂಥ ಯಾವ ರೀತಿ ಇದೆ? ಕಾರ್ಯಕ್ರಮ ಆಧಾರಿತ ಸಾಲ ಒಂದಕ್ಕಿಂತ ಹೆಚ್ಚಿನ ವಲಯಗಳಿಗೆ ಕೊಡಲಾಗುತ್ತದೆ ಅಂತ ಹೇಳ್ತೀವಿ. ಏನಂತೀವಿ? ಒಂದಕ್ಕಿಂತ ಹೆಚ್ಚಿನ ವಲಯಗಳಿಗೆ ಪ್ರೋಗ್ರಾಮ್ಸ್ ಲೋನ್ ಅಂತಕ್ಕಂಥದ್ದು ನಮಗೆ ಕೊಡಬೇಕಾಗುತ್ತೆ ADB ಅಂತಕ್ಕಂಥದ್ದು. ಮತ್ತು ಇನ್ನೊಂದು ನಮಗೆ ಈ ಏಷ್ಯನ್ ಅಭಿವೃದ್ಧಿ ಬ್ಯಾಂಕಿನ ಕಾರ್ಯಗಳಲ್ಲಿ ಕೂಡ ಇನ್ನೊಂದು ತಾಂತ್ರಿಕ ನೆರವು ಅಂತ ಹೇಳ್ತೀವಿ.
ಬಡತನ ನಿರ್ಮೂಲನೆ ಅಂತ ಹೇಳ್ತೀವಿ, ಇನ್ನೊಂದು ಸಮೀಕ್ಷೆ ಮತ್ತು ಸಂಶೋಧನೆಗಳು ಅಂತ ಹೇಳ್ತೀವಿ. ಇವು ಫಂಕ್ಷನ್ಸ್ ಆಫ್ ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಕಾರ್ಯಗಳು ಅಂತಕ್ಕಂಥದ್ದು ಈ ರೀತಿಯಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ. ಮತ್ತೆ ಇದು ಸರ್ವೇ ಸಾಮಾನ್ಯವಾಗಿ ಈ ಕಾರ್ಯಗಳು ನಮಗೆ ಈ ರೀತಿ ಇರಲಿಕ್ಕೆ ಸಾಧ್ಯವಾಗ್ತದವು. ಓಕೆ, ಇವು ಏಷ್ಯನ್ ಅಭಿವೃದ್ಧಿಯ ಬ್ಯಾಂಕ್ಗಳಂತಕ್ಕಂಥದ್ದು. ಇದರಲ್ಲಿ ಇಷ್ಟು ಪಾಯಿಂಟ್ಗಳಂತಕ್ಕಂಥ ನೀವು ಗಮನದಲ್ಲಿ ಇಟ್ಕೋಬೇಕು. ಒಂದನೇದು ಎಸ್ಟಾಬ್ಲಿಷ್ಮೆಂಟ್, ಎರಡನೇದು ಅಬ್ಜೆಕ್ಟಿವ್ಸ್ ಆಫ್ ದಿ ADB, ಥರ್ಡ್ ಒನ್ ಮೆಂಬರ್ಶಿಪ್, ಮತ್ತು ಫೋರ್ತ್ ಒನ್ ಆರ್ಗನೈಜೇಷನ್, ಫಿಫ್ತ್ ಒನ್ ರಿಸೋರ್ಸ್ ಆಫ್ ದಿ ಬ್ಯಾಂಕ್ಸ್, ಅಂಡ್ ಲಾಸ್ಟ್ ಒನ್ ಫಂಕ್ಷನ್ಸ್ ಆಫ್ ದಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಸ್. ಇಷ್ಟು ನಿಮಗೆ ವಿದ್ಯಾರ್ಥಿಗಳಿಗೆ ADB ಎಂದರೇನು, ADBಯ ಸದಸ್ಯತ್ವ ಯಾವ ರೀತಿ ಇರುತ್ತದೆ, ಇದರ ಸಂಪನ್ಮೂಲ ಯಾವ ರೀತಿ ಇರುತ್ತದೆ, ಇದರ ಉದ್ದೇಶಗಳು ಯಾವ ರೀತಿ ಇರ್ತವೋ ಮತ್ತು ಇದರ ಕಾರ್ಯಗಳು ಯಾವ ರೀತಿ ಇರ್ತವೋ ಅಂತಕ್ಕಂಥದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ವಿವರಣೆಯನ್ನು ಕೊಟ್ಟಿದ್ದೇನೆ. ಓಕೆ, ಧನ್ಯವಾದಗಳು ವಿದ್ಯಾರ್ಥಿಗಳೇ.